ಇವತ್ತು ಮಾರ್ನಿಂಗ್ ಡ್ರೈ ಫ್ರೂಟ್ಸ್ ಪ್ರೋಟೀನ್ ಬಿಸ್ಕೆಟ್ ಜೊತೆ ಹಾಲು ಕುಡಿದು ತಿಂಡಿಗೆ ಚಪಾತಿ ಬೀಟ್ರೂಟ್ ಪಲ್ಯ ತಿಂದೆ. ಲಾಸ್ಟ್ ಟೈಮ್ ಡಾಕ್ಟರ್ನ ವಿಸಿಟ್ ಮಾಡಿದಾಗ ನನಗೆ ಫಿಸಿಯೋಥೆರಪಿಗೆ ರೆಫರ್ ಮಾಡಿದರು. ಮಾರ್ನಿಂಗೆ ಹಾಸ್ಪಿಟಲ್ ಹೋಗಬೇಕಾಗಿತ್ತು. ಮನು ಕೂಡ ಆಫೀಸ್ ಹೋಗಿದ್ರು. ಸೊ ನಾನು ನಮ್ಮಮ್ಮ ಜೊತೆ ಹಾಸ್ಪಿಟಲ್ಗೆ ಹೋಗಿದ್ದೆ. ನಾನಿವಾಗ 30 ವೀಕ್ಸ್ ಪ್ರೆಗ್ನೆಂಟ್. ನಾನು ತುಂಬ ವೆಯ್ಟ್ ಗೇನ್ ಆಗಿರೋದ್ರಿಂದ ಜಾಸ್ತಿ ಬ್ಯಾಕ್ ಪೇನ್ ಬರ್ತಾಯಿತ್ತು. ಜಾಸ್ತಿ ಹೊತ್ತು ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಸೊ ಫಿಸಿಯೋಥೆರಪಿಸ್ಟ್ ಜೊತೆ ಮಾತಾಡಿ, ಇದು ನನ್ನ ಫಸ್ಟ್ ಸೆಷನ್ ಆಗಿರೋದ್ರಿಂದ ಜಾಸ್ತಿ ಏನು ಹೇಳ್ಕೊಡ್ಲಿಲ್ಲ. ಬರೀ ಬ್ರೀತಿಂಗ್ ಎಕ್ಸಸೈಸ್ ಮತ್ತು ನಾರ್ಮಲ್ ಕಾರ್ಡಿಯೋ ಎಕ್ಸಸೈಸ್ ಹೇಳ್ಕೊಟ್ರು. ಎವ್ರಿಡೇ ರೆಗ್ಯುಲರ್ ಆಗಿ ಅಟ್ಲೀಸ್ಟ್ 1 ಅವರ್ ವಾಕ್ ಮಾಡಬೇಕು ಆ್ಯಂಡ್ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡೋದ್ರಿಂದ ಸುಸ್ತು, ಬ್ಯಾಕ್ ಪೇನ್ ಏನಾದರೂ ಇದ್ದರೆ ಕಮ್ಮಿ ಆಗುತ್ತೆ. ಯಾವ ಫಿಸಿಯೋಥೆರಪಿಸ್ಟ್ನ ಕನ್ಸಲ್ಟ್ ಮಾಡಲೇಬೇಕು ಅಂತ ಏನಿಲ್ಲ. ಮನೇಲಿ ಆದಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ರೆಗ್ಯುಲರ್ ಆಗಿ ವಾಕಿಂಗ್ ಮಾಡಿದ್ರೂ ಅಷ್ಟೇ ಸಾಕು.